ಎಲ್ಲ ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಸ್-ಎಲ್-ಸಿ 2025ನೇ ಸಾಲಿನಲ್ಲಿ ಗಣಿತ ವಿಷಯದ ಒಂದು ಸ್ಕೋರಿಂಗ್ ಪ್ಯಾಕೇಜ್ ನೋಡೋಣ. ಇದು ಬಂದ್ಬಿಟ್ಟು 70+ ಅಂಕಗಳ ಸ್ಕೋರಿಂಗ್ ಪ್ಯಾಕೇಜು. ಸೊ ಇಲ್ಲಿರೋ ಕ್ವಶನ್ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ಇಲ್ಲಿ ಯಾವೆಲ್ಲ ಕ್ವಶನ್ ಬರ್ತಾವೆ ಏನು ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಕ್ವಶನ್ ಪೇಪರ್ಸು, ಫಿಕ್ಸ್ ಕ್ವಶನ್ಸು, PDF ಫ್ರೀಯಾಗಿ ಸಿಗ್ತಾ ಇರ್ತವೆ. ಸೊ ಮರೆಯದೆ ಅವನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಆ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ SLC ಫ್ರೆಂಡ್ಸ್ಗೆ ಮರೆಯದೆ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಒಂದು PDF ನಾನೊಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಎರಡರಲ್ಲಿ ಕೂಡ ಹಾಕಿರ್ತೀನಿ. ಇಲ್ಲಿ ಬಂದ್ಬಿಟ್ಟು ಒಂದು 70+ ಅಂಕಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಸೇಮ್ ಇದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಯಾವ ರೀತಿ ಕ್ವಶನ್ ಬರುತ್ತೆ ಅಂತ ಹೇಳ್ಬೋದು. ಇದೇ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ನಂಬರ್ ಚೇಂಜ್ ಆಗ್ಬೋದು ಅಷ್ಟೇ, ಆದರೆ ಪ್ಯಾಟರ್ನು ಸೇಮ್ ಇರ್ತದೆ. ಇದು ಪರಿವಿಡಿ ನೋಡ್ಕೊಳ್ಳಿ. ಪರಿವಿಡಿ ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ ಅಂತ ನೋಡಿ. ಅರ್ಥ ಆಯ್ತಾ? ಸೊ ಬಹು ಆಯ್ಕೆ ಯಾವ ಪಾಠದ ಮೇಲೆ ಕೇಳ್ತಾರೆ, 1 ಮಾರ್ಕ್ಸ್ ಯಾವ ಪಾಠದ ಮೇಲೆ ಕೇಳ್ತಾರೆ, 3 ಮಾರ್ಕ್ಸ್ ಯಾವ ಪಾಠದ ಮೇಲೆ ಕೇಳ್ತಾರೆ. ಸೊ ಅಷ್ಟನ್ನು ಮಾತ್ರ ಓದ್ಕೊಳ್ಳಿ. ಆ ಪಾಠದಲ್ಲಿ 4 ಮಾರ್ಕ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಅದನ್ನು ಓದಕ್ಕೆ ಹೋಗಬೇಡಿ. ಇಲ್ಲಿ ಎಷ್ಟು ಕೊಟ್ಟಿದ್ದಾರಲ್ಲ, ಸೊ ಅಷ್ಟನ್ನು ಓದ್ಕೊಳ್ಳಿ. ಇದೇ ಆದರೆ ಇದೇ ಪ್ಯಾಟರ್ನ್ ಮೇಲೆ ನಾಳೆ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಆದರೆ ಬರ್ತವೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಕೋತೀನಿ. ನೋಡ್ಕೊಳ್ಳಿ ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಅಂತ. ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇನ್ನು ಆಯ್ಕೆ ಪ್ರಶ್ನೆಗಳು 2 ಅಂಕದ ಪ್ರಶ್ನೆ 2, 3 ಅಂಕದ ಪ್ರಶ್ನೆ 4, 4 ಅಂಕದ ಪ್ರಶ್ನೆ 1, ಇವೆಲ್ಲ ಚಾಯ್ಸ್ ಇರ್ತಾವಲ್ಲ ನಿಮಗೆ ಆಯ್ಕೆ ಪ್ರಶ್ನೆಗಳು. ಸೊ ಇವು ಇಲ್ಲಿ ಸುಲಭ ಬಂದ್ಬಿಟ್ಟು ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರು 24 ಮಾರ್ಕ್ಸು, ತುಂಬ 30% ಅಂದರೆ 24 ಮಾರ್ಕ್ಸು. ಅದು ತುಂಬ ಸುಲಭ ಇರ್ತವೆ ಅಂಕಗಳು. ಇನ್ನು ಸಾಮಾನ್ಯ ಒಂದು ಮೀಡಿಯಮ್ ಲೆವೆಲ್ ಇರ್ತಾವಲ್ಲ, ಅವು 40 ಮಾರ್ಕ್ಸ್ ಇರ್ತವೆ. ಟೋಟಲಾಗಿ 50% ಅದು. ಇನ್ನು ತುಂಬ ಕಠಿಣ ಅಂದರೆ ಜಸ್ಟ್ 16 ಮಾರ್ಕ್ಸ್ ಇರ್ತವೆ. ಸೊ ಟೆನ್ಷನ್ ಬೇಡ, 16 ಮಾರ್ಕ್ಸ್ ಅಷ್ಟೇ ಕಠಿಣ ಇರ್ತವೆ. ಇನ್ನು ಉಳಿದ ಎಲ್ಲವೂ ಈಸಿನೇ. ಇನ್ನು ಸುಲಭ ತೆಗೆದ್ರೆ ನಾವು 16 ಮಾರ್ಕ್ಸು ಸುಲಭ ತೆಗೆದ್ರೆ ಆರಾಮಾಗಿ ನೀವು 64 ಮಾರ್ಕ್ಸನ್ನು ಪಡ್ಕೋಬೋದು. 16 ಮಾರ್ಕ್ಸು ಅಷ್ಟೇ ಕಠಿಣ, ಇನ್ನು 64 ಮಾರ್ಕ್ಸು ತುಂಬಾ ಸುಲಭ. ಅರ್ಥ ಆಯ್ತಾ? ಅಂದರೆ 20 ಇಂಟರ್ನಲ್ ಮಾರ್ಕ್ಸ್ ಇದ್ದರೆ 84 ಮಾರ್ಕ್ಸು ಆರಾಮಾಗಿ ಗಣಿತದಲ್ಲಿ ಪಡ್ಕೋಬೋದು. ಈಗ ನೋಡ್ತಾ ಹೋಗೋಣ ಯಾವ್ಯಾವ ರೀತಿ ಕ್ವಶನ್ನು, ನಾನು ಸಾಧಿಸಲೇಬೇಕಾದ ಪ್ರಶ್ನೆಗಳು, ಇದ್ರ ಬಗ್ಗೆ ಕೂಡ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಚಾನಲಲ್ಲಿ. ಈಗ ಎಷ್ಟು ಎಲ್ಲರೂ ಕೂಡ PDF ಸಿಗಲಿ ಅಂತ ಮತ್ತೊಮ್ಮೆ ವಿಡಿಯೋ ಮಾಡ್ತಾಯಿದ್ದೀನಿ. ಈಗಾಗಲೇ 1 ತಿಂಗಳಿಂದ ಹಾಕಿದ್ದೀನಿ ವಿಡಿಯೋನ, ನೋಡ್ಕೊಳ್ಳಿ. ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಕ್ವಶನ್ ಕೇಳಿರ್ತಾರೆ ಏನು ಅಂತ. ಇದು ಜಸ್ಟ್ PDF ಬೇಕನ್ನೋರಿಗೆ ಮತ್ತೊಮ್ಮೆ ಮಾಡ್ತಾಯಿದ್ದೀನಿ. ಚಿತ್ರ ಒಂದು ಗ್ರಾಫ್ 4 ಮಾರ್ಕ್ಸಿಗೆ ಕೇಳ್ತಾರೆ. ನೋಡ್ಕೊಳ್ಳಿ, ಎಲ್ಲ ಕ್ವಶನ್ನು ನಾಳೆ ಇರ್ತವೆ ಫಿಕ್ಸು ಎಕ್ಸಾಮಲ್ಲಿ, ಇವೆಲ್ಲ ಇರ್ತವೆ. ಅರ್ಥ ಆಯ್ತಾ? ಜಸ್ಟ್ ಇಷ್ಟನ್ನು ಓದ್ಕೊಳ್ಳಿ. ಇಡೀ ಪುಸ್ತಕದಲ್ಲಿರೋ ಎಲ್ಲ ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡ್ತಾ ಕೂತ್ರೆ ಟೈಮ್ ಅಂದರೆ ಸಾಲೋದಿಲ್ಲ, ಸಮಯ ತುಂಬ ಕಡಿಮೆ ಇದೆ. ಸೊ ಯಾವ್ಯಾವ ಬರ್ತವೆ ಎಕ್ಸಾಮ್ಗೆ ಅವ್ನು ಮಾತ್ರ ಓದ್ಕೊಳ್ಳಿ. ಪುಸ್ತಕದಲ್ಲಿ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ತುಂಬ ಕೊಟ್ಟಿರ್ತಾರೆ, ಆದರೆ ಎಕ್ಸಾಮ್ ದೃಷ್ಟಿಯಿಂದ ನೀವು ಚೆನ್ನಾಗಿ ಓದ್ಕೋಬೇಕು ಯಾವ ರೀತಿ ಕ್ವಶನ್ ಕೇಳ್ತಾರೆ ಏನು ಅಂತ. ಮೊದಲಾಗಿ ನಾನು ಸಾಧಿಸಲೇಬೇಕಾದ ಪ್ರಶ್ನೆಗಳು, ತ್ರಿಕೋನಮಿತಿ ಮೇಲೆ ಸ್ವಲ್ಪ ಟಫ್ ಆಗ್ಬೋದು ನಿಮಗೆ, ಆದರೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಅಂತ, ಅಷ್ಟನ್ನೇ ಚೆನ್ನಾಗಿ ಓದ್ಕೊಳ್ಳಿ. ನೋಡ್ಕೊಳ್ಳಿ ಪರಿವಿಡಿನ, ನೋಡ್ಕೊಳ್ಳಿ. ಬಡ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ದಿನಾಂಕ ಅಂತ ಹಾಕಿದ್ದಾರೆ. ಇದು ಡೈಲಿ ಪ್ರಾಕ್ಟೀಸ್ ಮಾಡೋದು. ಇದು ಎಕ್ಸಾಮ್ ಹಿಂದಿನ ದಿನ ಮಾಡಿದ್ರೂ ಏನೋ ಅವಶ್ಯಕತೆ ಇದೆ, ನಿಮಗೆ ತುಂಬ ಅವಶ್ಯಕತೆ ಇದೆ. ಈಗಾಗಲೇ 1 ತಿಂಗಳಿಂದ ಮಾಡಿದ್ದೆ. ಇದು ನೋಡಿಲಿ, ಒಂದನೇದಾಗಿ 5,500 ಅವಿಭಾಜ್ಯ ಅಪವರ್ತನದ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಫಿಕ್ಸು 1 ಕ್ವಶನ್ ಕೇಳ್ತಾರೆ 1 ಮಾರ್ಕ್ಸಿಗೆ ಇದು. ಅರ್ಥ ಆಯ್ತಾ? ಇನ್ನು ಮಸ ಲಸ ಕಂಡುಹಿಡಿದು 3 ಮಾರ್ಕ್ಸಿಗೆ ಕೇಳ್ತಾರೆ. ನೋಡ್ಕೊಳ್ಳಿ ಯಾವ ರೀತಿ ಬಿಡಿಸ್ಬೇಕು ಅಂತ. ಇದೇ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ 75 ಮತ್ತು 135ದಲ್ಲಿ ಬೇರೆ ಸಂಖ್ಯೆ ಹಾಕ್ಬೋದು, ಬೇರೆ ಸಂಖ್ಯೆ ಹಾಕ್ತಾರೆ. ಪ್ಯಾಟರ್ನ್ ಮಾತ್ರ ಸೇಮ್ ಇರ್ತದೆ. ತುಂಬ ಅಂದರೆ ತುಂಬ ಯೂಸ್ ಆಗ್ತದೆ. ಇದೊಂದು PDF ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ ಹಾಕಿರ್ತೀನಿ. ಈ ಒಂದು ವಿಡಿಯೋ ನೋಡಿದಾದ್ಮೇಲೆ ನೋಡಿ. ಅರ್ಥ ಆಯ್ತಾ? ಈ ಒಂದು ವಿಡಿಯೋ ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ಮಸ ಲಸ ಕಂಡುಹಿಡಿದು ಯಾವ ರೀತಿ ನೋಡಿ, ವಿತ್ ಆನ್ಸರುವೆ ತುಂಬ ಹೆಲ್ಪ್ ಆಗ್ತಾಯಿದೆ ನಿಮಗೆ. ಇನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಇದು ಕೂಡ ತುಂಬಾ ಈಸಿ, ಜಸ್ಟ್ ಬೈಪಟ್ ಹಾಕೊಂಡು ಹೋದರೆ ಸಾಕು, ನೀವು ಈಸಿಯಾಗಿ ಬಿಡಿಸ್ಬೋದು. ಇನ್ನು ಇಷ್ಟರಲ್ಲೇ 1 ಕೇಳೋ ಚಾನ್ಸಸ್ ತುಂಬ ಇದೆ 2 ಮಾರ್ಕ್ಸಿಗೆ. ಅರ್ಥ ಆಯ್ತಾ? ಇಷ್ಟರಲ್ಲಿ 1 ಕೇಳೋ ಚಾನ್ಸಸ್ ತುಂಬ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ನೋಡ್ಕೊಳ್ಳಿ. ಇನ್ನು √3 ಕೇಳ್ಬೋದು, √5 2 ಕೇಳ್ಬೋದು, √5 ಈ 3ರಲ್ಲಿ 1 ಕೇಳ್ತಾರೆ ನಾಳೆ. ಅರ್ಥ ಆಯ್ತಾ? 3 ಮಾರ್ಕ್ಸ್ಗೆ. ಸೊ 3ರಲ್ಲಿ 1 ಕೇಳ್ತಾರೆ. ಸೊ ಇದೇ ರೀತಿ ಸೇಮು. ಇಲ್ಲಿ √3ದಲ್ಲಿ √2 ಹಾಕೋದು, ಇಲ್ಲಿ √5ದಲ್ಲಿ √2 ಹಾಕಿದರೆ √5 ಹಾಕೋದು, ಎಲ್ಲ ಕೂಡ ಸೇಮು, ಜಸ್ಟ್ ಚೇಂಜ್ ಮಾಡ್ತಾ ಹೋಗೋದಷ್ಟೇ. ನಿಮ್ಮ ಸ್ಕೂಲಲ್ಲಿ ಬರ್ಸಿದ್ರೆ ಅನ್ಕೋತೀನಿ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ 70+ ಮಾರ್ಕ್ಸ್ ಈಸಿಯಾಗಿ ಪಡ್ಕೋಬೋದು ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ. ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ, ಇದು ಕೂಡ ಕೇಳ್ತಾರೆ. ಸೊ ಪ್ರತಿಯೊಂದು ನೋಡ್ಕೊಳ್ಳಿ. ಇಲ್ಲಿ ವಿತ್ ಆನ್ಸರ್ ಇರೋದ್ರಿಂದ ಶೂನ್ಯತೆಗಳ ಮತ್ತು ಗುಣಲಬ್ಧ ಕಂಡುಹಿಡಿಯೋದು, ಇವೆಲ್ಲ ನಿಮಗೆ 2 ಮಾರ್ಕ್ಸು 3 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡಿ, 2 ಅಂಕಗಳು 3 ಅಂಕಗಳು ಅಂತ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅಂತಲೂ ಕೂಡ ನಿಮಗೆ ಒಂದು ಅಂದಾಜು ಸಿಗ್ತದೆ. ಇನ್ನು ವೃತ್ತದ ಮೇಲಿನ ಪ್ರಮೇಯ 2ರಲ್ಲಿ 1 ಕೇಳ್ತಾರೆ. 2 ಪ್ರಮೇಯ ಇರೋದು ಫಿಕ್ಸು 1 ಕೇಳ್ತಾರೆ, ನೆನಪಿಟ್ಕೊಳ್ಳಿ 3 ಮಾರ್ಕ್ಸಿಗೆ.
ಜಸ್ಟ್ ಎರಡನ್ನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮುಂದೆ ಒಂದಿದೆ, ಈಗೊಂದು ಹೇಳಿದ್ನಲ್ಲ. ಸೊ ಇದೊಂದು ಮತ್ತು ಇನ್ನೊಂದು ಮುಂದೆ ಒಂದಿದೆ. ಸೊ ಎರಡರಲ್ಲಿ ಒಂದು ಪಿಕ್ಸ್ ಕೇಳ್ತಾರೆ. ಇನ್ನು ನೆಕ್ಸ್ಟ್ ನೋಡೋಣ. ಸಮಾಂತರ ಶ್ರೇಣಿ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಇದೇ ರೀತಿ ನಾಳೆ ನಿಮಗೆ ಎಕ್ಸಾಮಲ್ಲಿ ಸೇಮ್ ಪ್ಯಾಟರ್ನ್ ಇರ್ತದೆ. ಜಸ್ಟ್ ಇಲ್ಲಿ ಸಂಖ್ಯೆಗಳು ಚೇಂಜ್ ಆಗ್ಬೋದು ಮಾತ್ರ, ಪ್ಯಾಟರ್ನ್ ಮಾತ್ರ ಸೇಮು. ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತದೆ. PDF ಹಾಕಿರ್ತೀನಿ ನೋಡ್ಕೊಳ್ಳಿ. ಇನ್ನು ದೂರ ಕಂಡುಹಿಡಿದು ಕೂಡ ನಿಮಗೆ ಪಿಕ್ಸ್ ಇರ್ತದೆ. ಇಲ್ಲಿ ಯಾವೆಲ್ಲ ಸೊ ಆಲ್ಮೋಸ್ಟು ಇಲ್ಲಿಂದಾನೇ ಕ್ವಶನ್ಸ್ ಬರ್ತವೆ. ನಂಬರ್ಸ್ ಚೇಂಜ್ ಆಗ್ಬೋದು, ನಂಬರ್ಸ್ ಇವೇನು ಇರ್ಬೋದು, ಕ್ವಶನ್ಸು ಇವೇನು ಇರ್ಬೋದು, ನಂಬರ್ಸು ಚೇಂಜ್ ಆಗ್ಬೋದು, ಏನೂ ಹೇಳೋಕ್ಕಾಗಲ್ಲ. ಇವೇ ಇದ್ರೂ ಕೂಡ ಇರ್ಬೋದು. ನೋಡಿ ಇಲ್ಲೊಂದಿದೆ 3 ಮಾರ್ಕ್ಸ್ಗೆ, ಇದೊಂದು ಮೇಲೆ ಒಂದಿತ್ತಲ್ಲ. ಸೊ ಎರಡರಲ್ಲಿ ಒಂದು ಪಿಕ್ಸು 100% ಬಂದೇ ಬರ್ತವೆ, ಎರಡರಲ್ಲಿ ಒಂದು. ಸೊ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಕಾದರೆ. ಸೊ 3 ಮಾರ್ಕ್ಸಿಗೆ ಕೇಳ್ತಾರೆ ಪಿಕ್ಸು. ಸೊ ಇನ್ನು ಸರಾಸರಿ ಬಹುಲಕ ಮಧ್ಯಾಂಕ. ಸೊ 3ರಲ್ಲಿ 2 ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸರಾಸರಿ ಬಹುಲಕ 2 ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಒಂದು ಪಿಕ್ಸ್ ಬರ್ತದೆ. ನೋಡಿ ಇಲ್ಲಿ ಯಾವ ರೀತಿ ಬಿಡಿಸ್ಬೇಕು, ಸರಾಸರಿನ ಕಂಡುಹಿಡಿಯೋದು ತುಂಬಾ ಈಸಿ. ಇದು ತುಂಬ ಅಂದರೆ ತುಂಬ ಸರಳ. ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಈಸಿಯಾಗಿ ಸಿಗ್ತದೆ. ಇನ್ನು ಥಿಯಲ್ಸ್ ಪ್ರಮೇಯ ಕೇಳೋ ಚಾನ್ಸಸ್ ತುಂಬ ಇದೆ. ನೋಡ್ಕೊಳ್ಳಿ, 4 ಪ್ರಮೇಯ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಪಿಕ್ಸ್ ಬರ್ತದೆ 5 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ. ಇದು ಬಂದುಬಿಟ್ಟು 5 ಅಂಕ ಕೇಳಿದ್ದಾರೆ, ಕೆಲವೊಂದ್ಸಲ 4 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ ದತ್ತಾಂಶಕ ಬಹುಲಕ ಕಂಡುಹಿಡಿಯೋದು. ನಾನು ಹೇಳ್ತೀನಿ ಸರಾಸರಿ ಮಧ್ಯಾಂಕ ಬಹುಲಕ. ಈ 3ರಲ್ಲಿ 2 ಬೈಬಿಟ್ ಹಾಕ್ಕೊಳ್ಳಿ. 2ರಲ್ಲಿ 2 ಕೊಡ್ತಾರೆ ನಿಮಗೆ, ಆದ್ದರಿಂದ 2 ಮಾಡ್ಕೊಳ್ಳಿ. ಅಷ್ಟು 3ರಲ್ಲಿ 2 ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ. 3 ಮಾಡ್ಕೋಬೇಡಿ, ತುಂಬ ಹೆವಿ ಆಗ್ತದೆ. 3ರಲ್ಲಿ 2 ಮಾಡ್ಕೊಳ್ಳಿ ಚೆನ್ನಾಗಿ. ಪಿಕ್ಸು ಒಂದು ಬಂದೇ ಬರ್ತದೆ. ಅರ್ಥ ಆಯ್ತಾ? 3ರಲ್ಲಿ 2 ಮಾತ್ರ ಮಾಡ್ಕೊಳ್ಳಿ. ಪ್ರಮೇಯ ಕೋನ ಸಮರೂಪತೆ ನಿರ್ಧಾರಕ ಗುಣ ನೋಡ್ಕೊಳ್ಳಿ ಯಾವ ರೀತಿ ಬಿಡಿಸ್ಬೇಕಂತ. ಸೊ ಎಕ್ಸಾಮ್ನಲ್ಲಿ ತುಂಬ ಹೆಲ್ಪ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಮರೆಯದೆ. ಜಸ್ಟ್ 30 ಪೇಜ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಸಮನ್ವಯತೆ ಕಂಡುಹಿಡಿಯೋದು ಹೇಗೆ, ಪ್ರತಿಯೊಂದು ನಿಮ್ಮ ಎಕ್ಸಾಮ್ನಲ್ಲಿ ಕೇಳೋ ಚಾನ್ಸಸ್ಸು. ಇನ್ನು 4 ಮಾರ್ಕ್ಸಿಗೆ ನಕ್ಷೆ ಕೇಳ್ತಾರೆ ಯಾವ ರೀತಿ ಬಿಡಿಸೋದಂತ. ತುಂಬಾ ಈಸಿ ಕೂಡ ಇದು, ಪಿಕ್ಸ್ 4 ಮಾರ್ಕ್ಸಿಗೆ ಕೇಳ್ತಾರೆ. ನೋಡ್ಕೊಳ್ಳಿ ಯಾವ ರೀತಿ ಅವರು ಸಮೀಕರಣ ಕೊಡ್ಬೋದು ಅಂತ. ಜಸ್ಟ್ ನಂಬರ್ ಚೇಂಜ್ ಮಾಡ್ತಾರೆ, ಇವೇ ಆದರೆ ಕೊಡ್ತಾರೆ ನಾಳೆ ಎಕ್ಸಾಮ್ನಲ್ಲಿ. ಇನ್ನು ಇಲ್ಲಿ ನೋಡ್ಕೊಳ್ಳಿ, ಗುರುತಿಸೋದು. ಜಸ್ಟು PX ಎಷ್ಟು ಬಾರಿ ಛೇದಿಸಿದೆ ನೋಡ್ಕೋದು. ಇಲ್ಲಿ ಚಿತ್ರದಲ್ಲಿ ಇರ್ತದೆ ಎಷ್ಟು ಬಾರಿ ಆ ಗೆರೆ ಎಷ್ಟು ಬಾರಿ ಛೇದಿಸಿದೆ X7 3 ಸಾರಿ ಅಂತ ಉತ್ತರ 3. ಸೊ ಇಷ್ಟೇ ಈಸಿ. ನಾಳೆ ಪಿಕ್ಸ್ ಕೇಳ್ತಾರೆ ಇವೆಲ್ಲ. ಅರ್ಥ ಆಯ್ತಾ? ನಾಳೆ ಪಿಕ್ಸ್ ಕೇಳ್ತಾರೆ ಇವೆಲ್ಲ ನೋಡ್ಕೊಳ್ಳಿ. ಇನ್ನು ಸಂಭವನೀಯತೆ ಮೇಲೆ ಮತ್ತು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಮೇಲೆ ಯಾವ ಕ್ವಶನ್ ಕೇಳ್ತಾರೆ. ಇದು ಕೂಡ ತುಂಬ ಈಸಿ. ರೇಖಾತ್ಮಕ ಜೋಡ್ ನಕ್ಷೆ ವಿಧಾನದಿಂದ ಬಿಡಿಸೋದು ನೋಡಿ, ಇದು ಕೂಡ ಈಸಿನೇ, 4 ಮಾರ್ಕ್ಸಿಗೆ ಕೇಳ್ತಾರೆ. ಪಿಕ್ಸ್ ನೋಡ್ಕೊಳ್ಳಿ. ಇನ್ನು ವಾಸ್ತವ ಸಂಖ್ಯೆಗಳು, ಬಹುಪದೋಕ್ತಿಗಳು, ಇವೆಲ್ಲ ಸ್ವಲ್ಪ ಅನ್ವಯಿಕ ಪ್ರಶ್ನೆಗಳು ಯಾವ ರೀತಿ ಕ್ವಶನ್ ಕೇಳ್ತಾರಂತ. ಸೊ 1 ಮಾರ್ಕ್ಸಿಗೆ ಕೇಳ್ತಾರೆ ನೋಡಿ, ಇಲ್ಲಿಂದನೇ 1 ಮಾರ್ಕ್ಸಿಂದ ಕೇಳ್ತಾರೆ. ತಪ್ಪದೆ ಕೊನೆವರೆಗೆ ಎಲ್ಲವನ್ನು ನೋಡ್ಕೊಳ್ಳಿ. 1 ಮಾರ್ಕ್ಸು ಇಲ್ಲಿಂದಾನೇ ಕೇಳ್ತಾರೆ. ನಿಮ್ಮೆಲ್ಲ ಫ್ರೆಂಡ್ಸಿಗೆ ವಿಡಿಯೋನ ಮರೆಯದೆ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುವಂಥದ್ದು ಅವ್ರಿಗೆ. ಸೊ ಮರೆಯದೆ ಶೇರ್ ಮಾಡಿ. ನೀವು ಕೂಡ PDF ಡೌನ್ಲೋಡ್ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ವೃತ್ತಗಳ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಬೋದು, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಬೋದು. ಇದು 1 ಮಾರ್ಕ್ಸು 2 ಮಾರ್ಕ್ಸಿಗೆ ಕೇಳ್ತಾರೆ. ಇವನ್ನ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಲಾಂಗ್ ಆನ್ಸರ್ಸಲ್ಲಿ ಸೂತ್ರಗಳು ಕೂಡ ಹೆಲ್ಪ್ ಆಗ್ತದೆ. ಅರ್ಥ ಆಯ್ತಾ? ಈಗ ಸೂತ್ರ ಕೊಟ್ಬಿಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ಬೋದು. ಸಮನ್ವಯತೆ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಪ್ರತಿಯೊಂದು ಇರೋದ್ರಿಂದ ಚೆನ್ನಾಗಿ ಅರ್ಥ ಆಗ್ತದೆ ನಿಮಗೆ. ತ್ರಿಕೋನಮಿತಿ ಮೇಲೆ ತುಂಬ ಟಫ್ ಅಂತ ಕೇಳ್ತಾ ಇದ್ರಿ. ಸೊ ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ಸೊ ಇದೇ ಬೇಸ್ ಮೇಲೆ ನಾಳೆ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾರೆ. ಇದೇ ಬೇಸ್ ಮೇಲೆ ಕೇಳ್ತಾರೆ ನೋಡ್ಕೊಳ್ಳಿ. ಓಕೆ, ಮೊದಲು ಇವನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಉಳಿದನ್ನು ನಂತರ ಮಾಡ್ಕೊಳ್ಳಿ. ಸೊ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇವು. ನೋಡ್ಕೊಳ್ಳಿ ಯಾವೆಲ್ಲ 4 ಮಾರ್ಕ್ಸಿಗೆ ಲಾಂಗ್ ಆನ್ಸರ್ಸಲ್ಲಿ ಬರೀಬೇಕು. ಸೊ ಇದೇ ಮಾದರಿಯಲ್ಲಿ ಕೇಳ್ತಾರೆ, ಜಸ್ಟ್ ನಂಬರ್ ಚೇಂಜ್ ಮಾಡ್ತಾರೆ, ಇದೇ ಮಾದರಿಯಲ್ಲಿ ಕೇಳ್ತಾರೆ. ಅರ್ಥ ಆಯ್ತಾ? ಇವೆಲ್ಲ ಮಾಡೆಲ್ ಪೇಪರಲ್ಲಿರೋವು ಕ್ವಶನ್ಸ್ ವಿತ್ ಆನ್ಸರು. ಸೊ ಈಸಿಯಾಗಿ ನೀವು ಆರಾಮಾಗಿ 5ಕ್ಕೆ 5 ಅಂಕ ಪಡ್ಕೋಬೋದು, 4 ಅಂಕ ಪಡ್ಕೋಬೋದು. ಸೊ 2 ಚಿರಾಕ್ಷರ ವಾಕ್ಯರೂಪ ಪ್ರಶ್ನೆ ಯಾವ ರೀತಿ ಕೇಳ್ಬೋದು, ಪ್ರತಿಯೊಂದನ್ನು ನೋಡ್ಕೊಳ್ಳಿ, ಎಲ್ಲ ಕೂಡ ಇಂಪಾರ್ಟೆಂಟೇ. ಸೊ ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಸೊ 1 ನಿಮಿಷ ನೋಡ್ಕೊಳ್ಳಿ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲ ಎಂಡ್ ಆಗ್ತಾ ಬಂತು. ಸೊ ಈಗ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಚಾನಲ್ ಹಾಕಿರ್ತೇನೆ. ಇದು ಕೂಡ ಮಾಡೆಲ್ ಪೇಪರು, 4 ಮಾಡೆಲ್ ಪೇಪರ್ ಆನ್ಸರ್ ಹಾಕಿರ್ತೀನಿ. ಸೊ ಅಲ್ಲಿಂದ ಕ್ವಶನ್ ಬರ್ತವೆ, ಅದೇ ಪ್ಯಾಟರ್ನಲ್ಲಿ ಬರ್ತವೆ, ಚಾನಲ್ ಇರ್ತವೆ, ಹೋಗಿ ಚೆಕ್ ಮಾಡಿ. ಪ್ರತಿಯೊಂದನ್ನು ಮಿಸ್ ಮಾಡೋಕೆ ಹೋಗಬೇಡಿ. ಮಿಸ್ ಮಾಡಿದ್ರೆ ಒಳ್ಳೆ ಅಂಕಗಳನ್ನ ಕಳ್ಕೊತೀರಾ. ಸೊ ಮಿಸ್ ಮಾಡಿದ್ರೆ ಎಲ್ಲನೂ ಕೂಡ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಇವೆಲ್ಲ ನೋಡ್ಕೊಳ್ಳಿ, ಪ್ರಯತ್ನಿಸಿ ಇವನ್ನೆಲ್ಲ. ಸೊ ಇಷ್ಟರಲ್ಲಿ ಒಂದು ಬರೋ ಚಾನ್ಸಸ್ ತುಂಬ ಇದೆ, ಇಷ್ಟರಲ್ಲಿ ಒಂದು ಬರೋ ಚಾನ್ಸಸ್ ತುಂಬ ಇದೆ. ಚೆನ್ನಾಗಿ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಎಂಡ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.